ಹೆಲೋ ಗೈಸ್, ದಿಸ್ ಇಸ್ ಸಿಂಪ್ಲಿ ಸರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಟನ್ ಬೋಟಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋದು ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿ ಕೊಬ್ಬರಿ, ಧನಿಯಾ ಪುಡಿ, ಸ್ವಲ್ಪ ಗಸಗಸೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೊಳ್ಳೋಣ. ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಒಂದು ಮೀಡಿಯಮ್ ನೋಡಿ, ಈ ಥರ ಇದ್ದರೆ ಸಾಕು ಮಿಶ್ರಣ. ಸೊ ಅದಕ್ಕೆ ಸೊಪ್ಪು ಬೇಕು, ಸಬ್ಬಸಿಗೆ ಮತ್ತು ಮೆಂತ್ಯ. ಅದನ್ನು ನಾನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಚಾಪ್ ಮಾಡಿರೋ ಈರುಳ್ಳಿ ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಇದೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಸೊ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಬಿಡೋಣ. ಎಣ್ಣೆ ನೋಡಿಕೊಂಡೇ ಹಾಕ್ಕೊಳ್ಳಿ, ಏಕೆಂದರೆ ಮಟನ್ನಲ್ಲಿ ತುಂಬ ಫ್ಯಾಟ್ ಇರುತ್ತೆ, ಅದು ಬಿಡ್ಕೊಂಡ್ಬಿಡುತ್ತೆ. ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಫಸ್ಟ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಮಟನ್ ಬೋಟಿ ಪಲ್ಯ ರುಚಿಯಾಗಿರುತ್ತೆ, ಬಟ್ ಆ ಬೋಟಿನ ನೀಟಾಗಿ ನೀವು ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ತಿನ್ನುವಾಗ ಚೆನ್ನಾಗಂತ ಅನಿಸೋದಿಲ್ಲ. ನೋಡಿ, ಕ್ಲೀನ್ ಮಾಡಿ ಮಟನ್ ಇಟ್ಕೊಂಡಿದ್ವಿ. ಇದು 1.5 kg 2 kg ಇದೆ ಇದು. ಸೊ ಈಗ ಬೋಟಿನ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಸ್ವಲ್ಪ ಮಟನ್ ಕೂಡ ಮಿಕ್ಸ್ ಮಾಡಬೇಕು ಇದಕ್ಕೆ, ಬಟ್ ಇದು ಚೆನ್ನಾಗಿ ಬೇಯಬೇಕು. ನಾರ್ಮಲ್ ಮಟನ್ಗಿಂತ ಇದು ಬೇಯೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಫಸ್ಟು ಬೋಟಿನ ಎಣ್ಣೆಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಲ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಸಾಲ್ಟ್ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಅದು. ಹಾಗಾಗಿ ನೀಟಾಗಿ ತಿರುಗಿಸ್ಕೊಳ್ಳಿ ಇದನ್ನು. ಇಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನಾವು ಜನ ಜಾಸ್ತಿ ಇರೋದ್ರಿಂದ ಮಟನ್ ಜಾಸ್ತಿ ಇದೆ, ಹಾಗಾಗಿ ಬೋಟಿ ಎಲ್ಲ ಜಾಸ್ತಿ ಇರೋದಕ್ಕೆ ಖಾರದ ಪುಡಿನೂ ಅಷ್ಟಿದೆ. ನಿಮಗೆ ಎಷ್ಟು ತೊಗೋತೀರೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ನಮಗೆ ಇಷ್ಟು ಬೇಕೋ. ಅದು ಬೋಟಿ 2 kg ಮತ್ತು ಮಟನ್ 1 kg ಬರುತ್ತೆ. ಅಷ್ಟು ಕ್ವಾಂಟಿಟಿಗೆ ಇಷ್ಟು ಖಾರದ ಪುಡಿ ಬೇಕಾಗುತ್ತೆ. ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಅದಕ್ಕೆ ನೀರು ಹಾಕ್ತಾಯಿದ್ದೀವಿ. ಸೊ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದಾದ ನಂತರ ಕುಕ್ಕರ್ನ ಮುಚ್ಚಿ, ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಒಂದು 7ರಿಂದ 8 ವಿಷಲ್ ಹೊಡಿಸಿ. ಇದನ್ನು ಇಲ್ಲಿ ಹಸಿ ಕೊಬ್ಬರಿನ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಟಾಣಿ ಕಲ್ಲಿಗೆ ಹಾಕಿಬಿಟ್ಟು ಸ್ವಲ್ಪ ಚಚ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂತ ಅಂದರೆ, ಈ ಚಚ್ಚಿರೋದು ಮಧ್ಯೆ ಮಧ್ಯೆ ಹಾಕಿದಾಗ ಬಾಯಿಗೆ ಸಿಗುತ್ತೆ ಅಂತ. ಸೊ ನೋಡಿ, ಕುಕ್ಕರ್ ಓಪನ್ ಮಾಡಿದ್ವಿ. ಸೊ ಇದು ಬೆಂದಿದೆ, ಇವಾಗ ಸ್ವಲ್ಪ ಬೆಂದಿದೆ. ಸೊ ಈ ಬೆಂದಿರೋದಕ್ಕೆ ನಾವು ಮಟನ್ ಹಾಕ್ತಾಯಿದ್ದೀವಿ. ನಾನು ಆಗಲೇ ಹೇಳಿದ್ನಲ್ಲ, ಮಟನ್ ಬೇಗ ಬೇಯುತ್ತೆ ಕಂಪೇರ್ ಮಾಡಿದ್ರೆ ಬೋಟಿಗೆ. ಸೊ ಹಾಗಾಗಿ ಬೋಟಿನ ಫಸ್ಟು ಒಂದು 7ರಿಂದ 8 ವಿಷಲ್ ಹೊಡಿಸಿದ್ಮೇಲೆ ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಷ್ಟು ಆಯಿಲ್ ಬಿಟ್ಕೊಂಡಿದೆ ನೋಡಿ, ಅದರಲ್ಲಿ ಇರುವಂತಹ ಫ್ಯಾಟು ಆಯಿಲ್ನ ಬಿಟ್ಕೊಂಡಿದೆ. ಅದಕ್ಕೆ ಎಣ್ಣೆ ನೋಡಕ್ಕೊಳ್ಳಿ ಅಂತ ಹೇಳಿದ್ದು ನಾನು ನಿಮಗೆ. ಸೊ ಈ ಮಟನ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ನ ಮುಚ್ಚಿ ಈಗ ಒಂದು 4 ವಿಷಲ್ ಹೊಡಿಸಿ. ಸೊ ಅವಾಗ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೋಟಿ. ಸೊ ಇದು ವಿಷಲ್ ಆಗ್ತಾಯಿದೆ. ಈಗ ಪಾತ್ರೆಯಲ್ಲಿ ನಾನು ಸೊಪ್ಪನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕೆಲವೊಬ್ಬರು ಸೊಪ್ಪುಗಳನ್ನು ಕಡಿಮೆ ಹಾಕ್ತಾರೆ, ಕೆಲವೊಬ್ಬರು ಜಾಸ್ತಿ ಹಾಕ್ತಾರೆ. ನಾವು ಇಲ್ಲಿ ಹಾಕ್ತಾಯಿದ್ದೀವಿ ನೋಡಿರಿ, ಇಷ್ಟು ಕ್ವಾಂಟಿಟಿ ಹಾಕ್ತಾಯಿದ್ದೀನಿ. ಸೊ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಮಟನ್ ಹಾಕಿಬಿಟ್ಟು ಪಾತ್ರೆಗೆ. ಸೊ ರುಬ್ಬಿರೋ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಇದನ್ನು ಚೆನ್ನಾಗಿ ತಿರುಗಿಸಿ. ನಾನು ಪೂರ್ತಿ ಸೊಪ್ಪು ಆಗಲೇ ಹಾಕಿಲ್ಲ, ಸ್ವಲ್ಪ ಮಾತ್ರ ಒಗ್ಗರಣೆಗೆ ಹಾಕಿದ್ದೀನಿ. ಇನ್ನು ಮಿಕ್ಕಿರೋ ಸೊಪ್ಪು ಏನಿದೆ ಅದನ್ನು ಮೇಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಾಯಿಗೆ ಸಿಗಬೇಕು ಸೊಪ್ಪು ಅಂತ ಅಂದು. ಇನ್ನು ಕೆಲವೊಬ್ಬರು ಎಲ್ಲದನ್ನು ಒಗ್ಗರಣೆಲೇ ಹಾಕ್ತಾರೆ. ನಾನು ಒಗ್ಗರಣೆಲಿ ಸ್ವಲ್ಪ ಹಾಕಿದ್ದೀನಿ, ಈಗ ಮೇಲೆ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕುಟ್ಟಿಡ್ಕೊಂಡಿದ್ನಲ್ಲ ಆ ಕಾಯಿ ಕೊಬ್ಬರಿ, ಹಸಿ ಕೊಬ್ಬರಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ 1-2 ಸ್ಪೂನು ಈ ಕಡಲೆ ಪುಡಿನ ಹಾಕ್ತಾಯಿದ್ದೀನಿ. ಇದು ತಿಕ್ನೆಸ್ಸಿಗೋಸ್ಕರ ಕಡಲೆ ಪುಡಿನ ಹಾಕ್ತಾಯಿದ್ದೀನಿ.
ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದು ಮಾಡೋಕೆ ಅಷ್ಟೇ ಕಷ್ಟ, ಯಾಕೆಂದರೆ ಬೋಟಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಅದೇ ತುಂಬ ಟೈಮ್ ಹಿಡಿಯೋದು. ಸೊ ಹಾಗಾಗಿ ಇದು ತುಂಬ ಟೈಮ್ ಟೇಕಿಂಗ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಜೋಳದ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ರುಚಿಕರವಾದ ಬೋಟಿ ಪಲ್ಯ ಸವಿಯಲು ರೆಡಿ. ದಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.